ಹಾಯ್, ಇವತ್ತು ನಾನು ಇನ್ಡಿಸೈನ್ ಇಂಟರ್ಫೇಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ನೀವು ಇನ್ಡಿಸೈನ್ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ಟಾರ್ಟ್ಗೆ ಹೋಗಿ ಆಲ್ ಪ್ರೋಗ್ರಾಮ್ಸ್ ಹೋಗಿ ಆಡೋಬ್ ಅಂತ ಫೋಲ್ಡರ್ ಇರುತ್ತೆ, ಅದರೊಳಗಡೆ ಇನ್ಡಿಸೈನ್ ಆದರೂ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಆಡೋಬ್ ಇನ್ಡಿಸೈನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಡಿಸೈನ್ ಓಪನ್ ಆಗುತ್ತೆ. ಸೊ ಇನ್ಡಿಸೈನ್ ಓಪನ್ ಆಗಿದ ತಕ್ಷಣ ನಿಮ್ಗೆ ಸ್ಟಾರ್ಟಿಂಗ್ ಬರೋ ಸ್ಕ್ರೀನ್ ನಾನು ವೆಲ್ಕಮ್ ಸ್ಕ್ರೀನ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ನ ಹೇಗೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ ಬರುತ್ತೆ. ಸೊ ಇದರಲ್ಲಿ ಯಾವ್ಯಾವ ಆಪ್ಷನ್ ಬರುತ್ತೆ ಅಂದ್ರೆ ಓಪನ್ ಎ ರೀಸೆಂಟ್ ಐಟಮ್, ಕ್ರಿಯೇಟ್ ನ್ಯೂ, ಕಮ್ಯುನಿಟಿ, ಮತ್ತೆ ಗೆಟಿಂಗ್ ಸ್ಟಾರ್ಟೆಡ್, ನ್ಯೂ ಫೀಚರ್ಸ್, ರಿಸೋರ್ಸಸ್ ಅಂತ ಬರುತ್ತೆ. ಸೊ ನೀವು ಡಾಕ್ಯುಮೆಂಟ್ ನ 3 ಟೈಪ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಒಂದು ಡಾಕ್ಯುಮೆಂಟ್, ಒಂದು ಬುಕ್, ಇನ್ನೊಂದು ಲೈಬ್ರರಿ. ನಾವು ಫಸ್ಟ್ ಡಾಕ್ಯುಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಲೈಕ್ 1 ಪೇಜ್ 10 ಪೇಜಸ್ ಆ ತರ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಹೋಲ್ ಒಂದು ಮ್ಯಾಗಝೀನ್ ಆ ತರ ಡಿಸೈನ್ ಮಾಡ್ಬೇಕಂದ್ರೆ ಬುಕ್ ಅಂತ ಹೇಳ್ತೀವಿ. ಸೆವೆರಲ್ ಬುಕ್ಸ್ ಆದ್ರೆ ಲೈಬ್ರರಿ ಅಂತ ಹೇಳ್ತೀವಿ. ಸೊ ನಾವೀಗ ಡಾಕ್ಯುಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇನ್ಡಿಸೈನ್ ಅಲ್ಲಿ ಏನಪ್ಪಾ ಅಂದ್ರೆ, ಸೊ ನೀವು ಡಿಫಾಲ್ಟ್ ಆಗಿ ನೀವು ಒಂದು ಡಾಕ್ಯುಮೆಂಟ್ ಏನಾದ್ರು ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಯಾವ ಪರ್ಪಸ್ಗೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಫಸ್ಟ್ ಡಿಸೈಡ್ ಮಾಡ್ಬೇಕು. ಇನ್ ದ ಸೆನ್ಸ್ ನೀವು ಮ್ಯಾಗಝೀನ್ ನ ಡಿಸೈನ್ ಮಾಡ್ತಿದ್ದೀರಾ ಅಂದ್ರೆ ಲೈಕ್ ಅದು ಪ್ರಿಂಟಿಂಗ್ ಗೆ ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಒಂದು ಬುಕ್ ನ ರೆಡಿ ಮಾಡ್ತಿದ್ದೀರಾ ಅಂದ್ರೆ ಅದು ಪ್ರಿಂಟ್ ಮಾಡ್ತಿದ್ದೀರಾ, ಅಥವಾ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತಿದ್ದೀರಾ, ಏನಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಸೊ ಅದನ್ನ ಇಲ್ಲಿ ನಾವು ಇಂಟೆಂಟ್ ಅಲ್ಲಿ ಸ್ಪೆಸಿಫೈ ಮಾಡ್ಬೋದು, ಲೈಕ್ ಪ್ರಿಂಟ್, ವೆಬ್, ಡಿಜಿಟಲ್ ಪಬ್ಲಿಷಿಂಗ್ ಅಂತ. ಸೊ ನಾನು ಡಿಫಾಲ್ಟ್ ಆಗಿ ಇವಾಗ ಬೇಸಿಕ್ ಆಗಿ ಪ್ರಿಂಟ್ ಅಂತ ತಗೊಂತೀನಿ. ಸೊ ನಾನು ಪ್ರಿಂಟ್ ಅಂತ ತಗೊಂಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಪೇಪರ್ ಸೈಜಸ್ ಎಲ್ಲ ನನಗೆ ಬರುತ್ತೆ. ಲೈಕ್ ಲೆಟರ್, ಲೀಗಲ್, ಟ್ಯಾಬ್ಲಾಯ್ಡ್, ಹಾಫ್ ಲೆಟರ್, ಹಾಫ್ ಲೀಗಲ್, A5, A4, A3 ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಅದ್ರದ್ದು ವಿಡ್ತ್ ಮತ್ತೆ ಹೈಟ್ ನಿಮ್ಗೆ ಬರುತ್ತೆ. ಡಿಫಾಲ್ಟ್ ಆಗಿ ಯೂನಿಟ್ ಆಫ್ ಮೆಜರ್ಮೆಂಟ್ ಬಂದ್ಬಿಟ್ಟು ಪಿಕಾ ಇರುತ್ತೆ. ಸೊ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಎಡಿಟಿಗೆ ಹೋಗಿ, ಪ್ರಿಫರೆನ್ಸಸ್ ಹೋಗಿ, ಇಲ್ಲಿ ಯೂನಿಟ್ಸ್ ಅಂಡ್ ಇನ್ಕ್ರಿಮೆಂಟ್ಸ್ ಹೋಗಿ ನೀವು ಯಾವ ಯೂನಿಟ್ಸ್ ನ ಪ್ರಿಫರ್ ಮಾಡ್ತೀನಿ ಅದನ್ನ ಸೆಲೆಕ್ಟ್ ಮಾಡ್ಬೋದು. ನಾನು ಇಂಚಸ್ ನ ಪ್ರಿಫರ್ ಮಾಡ್ತೀನಿ, ಅದಕ್ಕೋಸ್ಕರ ಇಂಚಸ್ ನ ತಗೋತಾ ಇದ್ದೀನಿ. ಸೊ ನೀವು ಡಾಕ್ಯುಮೆಂಟ್ ನೀವು ಇಲ್ಲಾದ್ರೂ ಡಾಕ್ಯುಮೆಂಟ್ ತಗೋಬಹುದು, ಇಲ್ಲ ಅಂದ್ರೆ ಫೈಲ್ಗೆ ಹೋಗಿ ನ್ಯೂಗೆ ಹೋಗಿ ಡಾಕ್ಯುಮೆಂಟ್ ತಗೊಂಡ್ರೆ ನನಗೆ ಈ ಡಾಕ್ಯುಮೆಂಟ್ ವಿಂಡೋ ಸ್ಕ್ರೀನ್ ಬರುತ್ತೆ. ಸೊ ಆಗ್ಲೇ ಹೇಳ್ದಂಗೆ ನಾನು ಪ್ರಿಂಟಿಗೆ ತಗೊಂಡಿದ್ದೀನಿ, ಸೈಜ್ A4 ತಗೊಂಡಿದ್ದೀನಿ. ಈಗ ನನ್ನ ವಿಡ್ತ್ ಮತ್ತೆ ಹೈಟ್ ಮೆಜರ್ಮೆಂಟ್ ನನಗೆ ಇಂಚಸ್ ಅಲ್ಲಿ ತೋರಿಸ್ತಿದೆ. ಸೊ ಓರಿಯಂಟೇಶನ್ ಅಂದ್ರೆ ನಿಮ್ಮ ಇವಾಗ ಡಾಕ್ಯುಮೆಂಟ್ ನ ಟೈಪ್ ಮಾಡ್ತೀರಾ ಅಲ್ವಾ, ಟೈಪ್ ಮಾಡಿದ ಕಂಟೆಂಟು ನಿಮಗೆ ಸ್ಟ್ರೈಟ್ ಆಗಿ ಪ್ರಿಂಟ್ ಆಗ್ಬೇಕು ಅಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಉದ್ದುದ್ದ ಪೇಜ್ ಅಲ್ಲಿ ಅದನ್ನ ಪೋರ್ಟ್ರೇಟ್ ಅಂತೀವಿ ಅಥವಾ ಟಾಲ್ ಅಂತೀವಿ. ಅಡ್ಡಡ್ಡ ಪೇಜ್ ಅಲ್ಲಿ ಬರ್ಬೇಕು ಅಂದ್ರೆ ಅವಾಗ ಅದನ್ನ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಕಾಲಮ್ಸ್ ಅಂದ್ರೆ ನಿಮ್ ಟೆಕ್ಸ್ಟ್ ಎಲ್ಲ ಕಾಲಮ್ ವೈಸ್ ಬರ್ಬೇಕು ಅಂದ್ರೆ ಎಷ್ಟು, ಈಗ ಮ್ಯಾಗಝೀನ್ ಇವಾಗ ನ್ಯೂಸ್ ಪೇಪರ್ ಅಲ್ಲೆಲ್ಲ ಮಾಡ್ತಿರಲ್ಲ 4 ಕಾಲಮ್ಸ್ 5 ಕಾಲಮ್ಸ್ 3 ಕಾಲಮ್ಸ್ ಟೆಕ್ಸ್ಟ್ ಇರುತ್ತೆ. ಸೊ ಆ ತರ ಏನಾದ್ರು ಬೇಕಂದ್ರೆ ಫಸ್ಟೇ ಡಿಸೈಡ್ ಮಾಡಿ ಎಷ್ಟು ಕಾಲಮ್ ಬೇಕು ಅಂತ ನಿಮ್ಗೆ ಡಾಕ್ಯುಮೆಂಟ್ ವಿಂಡೋ ಸ್ಕ್ರೀನ್ ಬರುತ್ತೆ. ಸೊ ಆಗ್ಲೇ ಹೇಳ್ದಂಗೆ ನಾನು ಪ್ರಿಂಟಿಗೆ ತಗೊಂಡಿದ್ದೀನಿ, ಸೈಜ್ A4 ತಗೊಂಡಿದ್ದೀನಿ. ಈಗ ನನ್ನ ವಿಡ್ತ್ ಮತ್ತೆ ಹೈಟ್ ಮೆಜರ್ಮೆಂಟ್ ನನಗೆ ಇಂಚಸ್ ಅಲ್ಲಿ ತೋರಿಸ್ತಿದೆ. ಸೊ ಓರಿಯಂಟೇಶನ್ ಅಂದ್ರೆ ನಿಮ್ಮ ಇವಾಗ ಡಾಕ್ಯುಮೆಂಟ್ ನ ಟೈಪ್ ಮಾಡ್ತೀರಾ ಅಲ್ವಾ, ಟೈಪ್ ಮಾಡಿದ ಕಂಟೆಂಟು ನಿಮಗೆ ಸ್ಟ್ರೈಟ್ ಆಗಿ ಪ್ರಿಂಟ್ ಆಗ್ಬೇಕು ಅಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಉದ್ದುದ್ದ ಪೇಜ್ ಅಲ್ಲಿ ಅದನ್ನ ಪೋರ್ಟ್ರೇಟ್ ಅಂತೀವಿ ಅಥವಾ ಟಾಲ್ ಅಂತೀವಿ. ಅಡ್ಡಡ್ಡ ಪೇಜ್ ಅಲ್ಲಿ ಬರ್ಬೇಕು ಅಂದ್ರೆ ಅವಾಗ ಅದನ್ನ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಕಾಲಮ್ಸ್ ಅಂದ್ರೆ ನಿಮ್ ಟೆಕ್ಸ್ಟ್ ಎಲ್ಲ ಕಾಲಮ್ ವೈಸ್ ಬರ್ಬೇಕು ಅಂದ್ರೆ ಎಷ್ಟು, ಈಗ ಮ್ಯಾಗಝೀನ್ ಇವಾಗ ನ್ಯೂಸ್ ಪೇಪರ್ ಅಲ್ಲೆಲ್ಲ ಮಾಡ್ತಿರಲ್ಲ 4 ಕಾಲಮ್ಸ್ 5 ಕಾಲಮ್ಸ್ 3 ಕಾಲಮ್ಸ್ ಟೆಕ್ಸ್ಟ್ ಇರುತ್ತೆ. ಸೊ ಆ ತರ ಏನಾದ್ರು ಬೇಕಂದ್ರೆ ಫಸ್ಟೇ ಡಿಸೈಡ್ ಮಾಡಿ ಎಷ್ಟು ಕಾಲಮ್ ಬೇಕು ಅಂತ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ನಾನು ಡಿಫಾಲ್ಟ್ ಆಗಿ 1 ಕೊಟ್ಟಿರ್ತೀನಿ. ಸೊ ಅದೇ ರೀತಿ ಮಾರ್ಜಿನ್ಸ್ ಕೂಡ ಟಾಪ್, ಬಾಟಮ್, ಇನ್ಸೈಡ್, ಔಟ್ ಸೈಡ್ ಕೊಡ್ತೀವಿ. ಇದಾದ್ಮೇಲೆ ಓಕೆ ಅಂದ್ರೆ ನನಗೆ ನನ್ನ ಇನ್ಡಿಸೈನ್ ಫಸ್ಟ್ ಡಾಕ್ಯುಮೆಂಟ್ ಬಂತು. ಸೊ ಇಲ್ಲಿ ನೀವು ನೋಡೋ ಹಾಗೆ ಈ ಪೇಜ್ ಅಲ್ಲಿ ಲೈಕ್ ಇಲ್ಲಿ ಬ್ಲಾಕ್ ಬಾರ್ಡರ್ ಒಂದು ಕಾಣ್ತಾ ಇದೆ. ಸೊ ಈ ಬ್ಲಾಕ್ ಬಾರ್ಡರ್ ಏನಪ್ಪಾ ಅಂದ್ರೆ ಪೇಜ್ ಅಂತ ಹೇಳ್ತೀವಿ. ಸೊ ನಾನು ಇನ್ಡಿಸೈನ್ ಪೇಜ್ ಸ್ಟಾರ್ಟ್ ಆಗೋದು ಈ ಬ್ಲಾಕ್ ಬಾರ್ಡರ್ ಇಂದ. ಇಲ್ಲಿ ಪಿಂಕ್ ಮತ್ತೆ ಪರ್ಪಲ್ ಲೈನ್ ಕಾಣ್ತಿದೆಯಲ್ಲ, ಈ ಪಿಂಕ್ ಮತ್ತೆ ಪರ್ಪಲ್ ಲೈನ್ ಏನಪ್ಪಾ ಅಂದ್ರೆ ಮಾರ್ಜಿನ್ಸ್ ಅಂತ ಹೇಳ್ತೀವಿ. ಸೊ ನಾನು ಗ್ಯಾಪ್ ಕೊಟ್ಟಿದ್ದೀನಿ ಎಲ್ಲ. ಸೊ ಆ ಗ್ಯಾಪ್ ಎಲ್ಲಪ್ಪ ಇರುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ 0.5 ಇಂಚಸ್ ಇದೆ. ಸೊ ನನ್ನ ಗ್ಯಾಪ್ ಅಲ್ಲಿ ಏನಪ್ಪಾ ಅಂದ್ರೆ ಮಾರ್ಜಿನ್ಸ್ ಅಲ್ಲಿ ನಾನು ಹೆಡರು, ಫೂಟರು, ಬೇರೆ ಏನಾದ್ರು ಅಡಿಷನಲ್ ಇನ್ಫಾರ್ಮೇಶನ್ ಲೈಕ್ ಪೇಜ್ ನಂಬರ್ಸ್ ಅದೆಲ್ಲ ಆಡ್ ಮಾಡ್ಕೋಬಹುದು. ಕಾಮನ್ ಆಗಿ ಎಲ್ಲಾ ಪೇಜಸ್ಗೂ ಬೇಕಂದ್ರೆ ನಾವು ಬುಕ್ ಏನಾದ್ರು ರೆಡಿ ಮಾಡ್ತಿದೀವಿ ಅಂದ್ರೆ. ಸೊ ಇಲ್ಲ ಅಂದ್ರೆ ನನ್ನ ಕಂಟೆಂಟ್ಸ್ ಎಲ್ಲ ಪೇಜ್ ಇಂದ ನನಗೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾನು ಇನ್ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ ಟರ್ಮ್ಸ್ ನ ಸ್ವಲ್ಪ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಇಂಟೆಂಟ್ ಅಂತ ಅವಾಗಲೇ ಹೇಳ್ದಂಗೆ ನಾನು
ನಾನು ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀನಿ ಆ ಪರ್ಪಸ್ಗೆ ನಾನು ಸೆಲೆಕ್ಟ್ ಮಾಡ್ತೀವಲ್ಲ, ಇದನ್ನ ಇಂಟೆಂಟ್ ಅಂತ ಹೇಳ್ತೀವಿ. ಇಂಟೆಂಟ್ ಬಂದು ನನಗೆ 3 ಟೈಪ್ಸ್: ಪ್ರಿಂಟು, ವೆಬ್ ಮತ್ತೆ ಡಿಜಿಟಲ್ ಪಬ್ಲಿಷಿಂಗ್. ಡಿಜಿಟಲ್ ಪಬ್ಲಿಷಿಂಗ್ ಅಂದ್ರೆ ಇವಾಗ ನೀವು ಕಿಂಡಲ್ ಅಲ್ಲಿ ಬೇರೆ ಯಾವ್ದ್ರಲ್ಲಾದ್ರೂ ನಿಮ್ಮ ಬುಕ್ ನ ಓದ್ಬೇಕು ಅಂದ್ರೆ ಅವಾಗ ಡಿಜಿಟಲ್ ಪಬ್ಲಿಷಿಂಗ್ ನ ಕೊಡ್ತೀವಿ. ಅವಾಗ ಅದ್ರ ಪ್ರಕಾರ ನೀವು ಇಲ್ಲಿ ಡಿವೈಸಸ್ ನ ಸೆಲೆಕ್ಟ್ ಮಾಡ್ಬೋದು. ಫಾರ್ ಐಪ್ಯಾಡ್, ಐಫೋನು, ಕಿಂಡಲ್, ಆಂಡ್ರಾಯ್ಡ್ ಈ ತರ. ಅದನ್ನ ಬಿಟ್ರೆ ವೆಬ್ ಅಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ಪಬ್ಲಿಷ್ ಮಾಡ್ತೀರಾ ಅಂದ್ರೆ ಸೊ ಸ್ಕ್ರೀನ್ ಸೈಜ್ ಎಷ್ಟು ಅಗಲ ಇರಬೇಕು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಪ್ರಿಂಟಿಂಗ್ ಅಂದ್ರೆ ಪೇಪರ್ ಮೇಲೆ ಪ್ರಿಂಟ್ ಮಾಡೋದ್ರಿಂದ ಡಿಫಾಲ್ಟ್ ಪೇಪರ್ ಸೈಜಸ್ ಇರುತ್ತೆ. ಸೊ ನೀವು ಒಬ್ಬ DTP ಆಪರೇಟರ್ ಆಗಿ ಸೊ ಇವಾಗ ನಿಮ್ಗೆ A4 ಅಥವಾ A3 ಲೀಗಲ್ ಅಂದ್ರೆ ಪೇಪರ್ ಹೇಗಿರುತ್ತೆ ಅಂತ ನಿಮ್ಗೆ ಒಂದು ವಿಜುವಾಲಿಟಿ ಇರಬೇಕು. ಅದರಿಂದ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಸೊ ಒಂದು ನ್ಯೂಸ್ ಪೇಪರ್ ನ ತಗೊಂಡು ಇಲ್ಲಿ ಲೆಟರ್ ಅಂದ್ರೆ 8.5 × 11 ಅಂತ ಇದೆಯಲ್ಲ ಅದನ್ನ ಕಟ್ ಮಾಡಿ ಸೈಡ್ ಇಟ್ಕೊಳ್ಳಿ. ಅದೇ ರೀತಿ ಲೀಗಲ್ ಅಂದ್ರೆ 8.5 × 14 ಇಂಚಸ್ ಅಂತ ಬರ್ತದೆ. ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಏನಪ್ಪಾ ಆಗುತ್ತೆ ಅಂದ್ರೆ ನಿಮ್ಗೆ ಒಂದು ನಾಲೆಜ್ ಬರುತ್ತೆ, ಈ ಪೇಪರ್ ಸೈಜು ಇಷ್ಟಿದೆ ಅಂತ. ಆವಾಗ ನೀವು ಏನಾದ್ರೂ ಒಂದು ಡಿಸೈನ್ ಮಾಡ್ಬೇಕಂದ್ರೆ ಈಸಿ ಆಗುತ್ತೆ. ಓಕೆನಾ? ನಾನು A4 ನ ತಗೋತೀನಿ. ಸೊ ನಾನು ಏನ್ ಪ್ರಾಜೆಕ್ಟ್ ನ ಡಿಸೈನ್ ಮಾಡ್ತೀನಿ ಅದ್ರ ಪ್ರಕಾರ ನನ್ನ ಪೇಪರ್ ಸೈಜ್ ಏನ್ ಸೆಲೆಕ್ಟ್ ಮಾಡ್ತೀನಿ ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ವಿಡ್ತ್ ಹೈಟ್ ನಾನು ತಗೊಂಡ್ರೋ ಪೇಪರ್ ಪ್ರಕಾರ ಬರುತ್ತೆ. ನೆಕ್ಸ್ಟ್ ಫೇಸಿಂಗ್ ಪೇಜಸ್ ನಾವು ಸ್ಪ್ರೆಡ್ ಅಂತ ಕೂಡ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಮ್ಯಾಗಝಿನ್ ನ ಬುಕ್ ಅಥವಾ ಮ್ಯಾಗಝಿನ್ ಅನ್ಕೊಳ್ಳಿ, ಅದನ್ನ ಓಪನ್ ಮಾಡಿದಾಗ ನಂಗೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಎರಡು ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಪೇಜ್ ಇರುತ್ತೆ, ರೈಟ್ ಸೈಡ್ ಅಲ್ಲಿ ಒಂದು ಪೇಜ್ ಇರುತ್ತೆ. ಎರಡು ಪೇಜ್ ಪಕ್ಕ ಇದ್ರೆ ಅದನ್ನ ನಾನು ಫೇಸಿಂಗ್ ಪೇಜ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಬ್ಲೀಡ್ ಮತ್ತೆ ಸ್ಲಗ್ ಅಂತ ಇದೆ. ಸೊ ಬ್ಲೀಡ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಿಂಟಿಂಗ್ ಪರ್ಪಸ್ಗೆ ನಾವು ಬ್ಲೀಡ್ ಮತ್ತೆ ಸ್ಲಗ್ ನ ಯೂಸ್ ಮಾಡ್ತೀವಿ. ಸೊ ಇವಾಗ ನಾನು ಇಲ್ಲಿ ಹೇಳ್ದಂಗೆ ನಾನು ಪೇಜ್ ಅಂದ್ರೆ ಇಲ್ಲಿ ಬ್ಲಾಕ್ ಮಾರ್ಜಿನ್, ಬ್ಲಾಕ್ ಲೈನ್ ಇದೆಯಲ್ಲ ಇದನ್ನ ಪೇಜ್ ಅಂತ ಹೇಳ್ತೀವಿ. ಸೊ ಈಗ ಪೇಜ್ ಆದ್ಮೇಲೆ ನಾನು ಪೇಜ್ ನ ಫುಲ್ ಇಲ್ಲಿಂದ ಕಂಟೆಂಟ್, ಇದು ಪೇಜ್ ಸ್ಟಾರ್ಟಿಂಗ್ ಮೂಲೆಯಿಂದ ಕೊಟ್ರೆ ಪ್ರಿಂಟ್ ಕೊಟ್ರೆ ಇಲ್ಲಿಂದ ಬರುತ್ತೆ. ಸೊ ನಾನು ಪ್ರಿಂಟ್ ಅಂತ ಕೊಟ್ರೆ ಕಾರ್ನರ್ ಇಂದ ಲೈಕ್ ವಿತೌಟ್ ಮಾರ್ಜಿನ್ ನನಗೆ ಒಂದು ವೈಟ್ ಸ್ಪೇಸ್ ಆಡ್ ಆಗುತ್ತೆ. ನಾನು ಪ್ರಿಂಟ್ ಮಾಡಿದಾಗ ಪೇಜ್ ಅಲ್ಲಿ ಆ ವೈಟ್ ಸ್ಪೇಸ್ ನಾನು ಸ್ಮಾಲ್ ಏರಿಯಾ ಅದನ್ನ ಬ್ಲೀಡ್ ಏರಿಯಾ ಅಂತ ಹೇಳ್ತೀನಿ. ಸೊ ನನ್ಗೆ ಏನಾದ್ರು ನನ್ನ ಮ್ಯಾಗಝಿನ್ ಆ ತರ ಎಲ್ಲ ಡಿಸೈನ್ ಮಾಡ್ತಿದ್ದೀನಿ ಅಂದ್ರೆ ಇನ್ಸ್ಟೆಡ್ ಆಫ್ ಬ್ಲಾಂಕ್ ವೈಟ್ ಬರೋ ಬದಲು ಏನಾದ್ರೂ ಕಲರ್ ಅಥವಾ ಡಿಸೈನ್ ಬರ್ಬೇಕು ಅಂದ್ರೆ ನಾನು ಆ ಬ್ಲೀಡ್ ಏರಿಯಾನಲ್ಲಿ ಕೊಟ್ಕೋಬಹುದು. ಸ್ಲಗ್ ಅಂದ್ರೂ ಅಷ್ಟೇ, ಇವಾಗ ಎಕ್ಸ್ಟ್ರಾ ಸ್ಪೇಸ್ ಔಟ್ಸೈಡ್ ಆಫ್ ಎ ಡಾಕ್ಯುಮೆಂಟ್ ನ ಮಾರ್ಕಿಂಗ್ಸ್ ಎಲ್ಲ ತೋರ್ಸೋದಿಕ್ಕೆ, ಇವಾಗ ಮ್ಯಾಗಝಿನ್ ಎಲ್ಲ ಡಿಸೈನ್ ಮಾಡ್ತೀವಲ್ಲ ಅವಾಗ ಕೆಲವು ಮಾರ್ಕಿಂಗ್ಸ್ ನ ತೋರ್ಸೋದಿಕ್ಕೆ ನಾವು ಸ್ಲಗ್ ಏರಿಯಾ ಅಥವಾ ಸ್ಲಗ್ ನ ಯೂಸ್ ಮಾಡ್ಕೋತೀವಿ. ಓಕೆ ಅಂತ ಕೊಟ್ಟಿದ ತಕ್ಷಣ ನನಗೆ ಡಾಕ್ಯುಮೆಂಟ್ ಬರುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಮೆನ್ಯೂ ಬಾರ್, ಆಮೇಲೆ ಬಂದ್ಬಿಟ್ಟು ಆಪ್ಷನ್ ಬಾರ್. ಈ ಲೆಫ್ಟ್ ಸೈಡ್ ಇದೆಯಲ್ಲ ಇದನ್ನ ನಾವು ಟೂಲ್ ಬಾರ್ ಅಂತ ಹೇಳ್ತೀವಿ. ಸೊ ಇದನ್ನ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ 2 ಲೈನ್ ಅಲ್ಲಿ ನನ್ನ ಟೂಲ್ ಬಾಕ್ಸ್ ಅಲ್ಲಿ ಇರೋ ಮೆನ್ಯೂಸ್ ಎಲ್ಲ ಬರುತ್ತೆ. ಸೊ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಒಂದು ಸಿಂಗಲ್ ಲೈನ್ ಅಲ್ಲಿ ನನಗೆ ನನ್ನ ಟೂಲ್ ಬಾರ್ಸ್ ಎಲ್ಲ ಬರುತ್ತೆ. ಅದ್ ಬಿಟ್ಟು ಇದು ಲೆಫ್ಟ್ ಸೈಡ್ ಅಲ್ಲಿ ಇರೋದು, ರೈಟ್ ಸೈಡ್ ಅಲ್ಲಿ ಇರೋದು ಬಂದು ಇದನ್ನೆಲ್ಲ ಪೇನ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದೊಂದಕ್ಕೂ ಒಂದೊಂದು ಪೇನ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ನೀವು ವಿಂಡೋಸ್ ಅಲ್ಲಿ ಬಂದು ಈ ಪೇನ್ಸ್ ನ ಆಡ್ ಮಾಡ್ಕೋಬಹುದು. ಆಮೇಲೆ ಇದನ್ನ ನಾವು ರೂಲರ್ ಅಂತೀವಿ. ರೂಲರ್ ಬಂದ್ಬಿಟ್ಟು ಹಾರಿಜಾಂಟಲ್ ರೂಲರ್ ಮತ್ತೆ ವರ್ಟಿಕಲ್ ರೂಲರ್. ಸೊ ನನ್ನ ಕಂಟೆಂಟ್ಸ್ ನ ಪೇಜ್ ಅಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಪೊಸಿಷನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾವು ರೂಲರ್ ನ ಯೂಸ್ ಮಾಡ್ತೀವಿ. ಸೊ ರೂಲರ್ ಈಗ ಯಾವಾಗ್ಲೂ ನನಗೆ ಪೇಜ್ ಸ್ಟಾರ್ಟಿಂಗ್ ಇದೆ ನೋಡಿ ಇಲ್ಲಿ, ಅಲ್ಲಿಂದ ನನಗೆ 0 ತೋರಿಸುತ್ತೆ. ಸೊ ನೀವೇನಾದ್ರು ಮೆಜರ್ ಮಾಡ್ಬೇಕಂದ್ರೆ ಲೈಕ್ ನೀವು ಮಾರ್ಜಿನ್ ಇಂದ ಕೌಂಟ್ ಆಗ್ಬೇಕು ಅಥವಾ ಮಾರ್ಜಿನ್ ಇಂದ 0 ಬರ್ಬೇಕು ಅಂದ್ರೆ ನಾವೇನಪ್ಪಾ ಮಾಡ್ತೀವಿ ಅಂದ್ರೆ 0 ಪಾಯಿಂಟ್ ನ ಯೂಸ್ ಮಾಡ್ತೀವಿ. 0 ಪಾಯಿಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಇಂಟರ್ಸೆಕ್ಷನ್ ಆಫ್ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ರೂಲರ್ ನ ನಾವು 0 ಪಾಯಿಂಟ್ ಅಂತ ಹೇಳ್ತೀವಿ. ಅದು ಇಲ್ಲಿರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ನಿಮ್ಗೆ ಎಲ್ಲಿಂದ 0 ಬರಬೇಕು ಅಂತ ಅನ್ಕೊಂಡಿರ್ತೀರಾ ಅಲ್ಲಿಗೆ ಪ್ಲೇಸ್ ಮಾಡಿ ಬಿಟ್ರೆ ನೋಡಿ ನಿಮ್ಗೆ ಮಾರ್ಜಿನ್ ಅಲ್ಲಿ ರೂಲರ್ ಅಲ್ಲಿ ನನ್ಗೆ 0 ಇಲ್ಲಿಂದ ಕಮೆಂಟ್ಸ್ ಆಗುತ್ತೆ. ಸೊ ನೀವೇನಾದ್ರು ಮೆಜರ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸೊ ಮಾರ್ಜಿನ್ ಇಂದ ಮೆಜರ್ ಮಾಡ್ಬೋದು. ಡಿಫಾಲ್ಟ್ ಆಗಿ ಪೇಜ್ ಇಂದ 0 ಇರುತ್ತೆ. ನಿಮಗೆ ಮಾರ್ಜಿನ್ ಇಂದ 0 ಬೇಕಂದ್ರೆ 0 ಪಾಯಿಂಟ್ ನ ಸೆಟ್ ಮಾಡ್ಕೋತೀವಿ. ಸೊ ಸ್ಪೇಸ್ ಬಾರ್ ಹೊಡೆದ್ರೆ ನಿಮ್ಗೆ ಹ್ಯಾಂಡ್ ಟೂಲ್ ಬರುತ್ತೆ. ಹ್ಯಾಂಡ್ ಟೂಲ್ ಯೂಸ್ ಮಾಡ್ಕೊಂಡು ನೀವು ಪೇಜ್ ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ನಲ್ಲಿ ನ್ಯಾವಿಗೇಷನ್ ಆಗ್ಬೋದು.
ಸೊ ಈ ಬ್ಲಾಕ್ ಏರಿಯಾ ಬಿಟ್ಟು ಸೈಡ್ ಅಲ್ಲೆಲ್ಲ ಜಾಗ ಇದೆಯಲ್ಲ, ಸೊ ಇದನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಪೇಸ್ಟ್ ಬೋರ್ಡ್ ಅಂತ ಹೇಳ್ತೀವಿ. ಸೊ ಈಗ ನನ್ಗೆ ಏನಾದ್ರು ಅಡಿಷನಲ್ ವರ್ಕ್ ಇದೆ ಅಂದ್ರೆ ಅದನ್ನ ನಾನು ಫಸ್ಟ್ ಪೇಸ್ಟ್ ಬೋರ್ಡ್ ಅಲ್ಲಿ ಮಾಡ್ಕೋತೀನಿ. ಸೊ ನನ್ಗೆ ಯಾವ ಕಂಟೆಂಟ್ಸ್ ಪ್ರಿಂಟ್ ಆಗ್ಬೇಕು ಅದನ್ನ ಮಾತ್ರ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಪೇಜ್ ಒಳಗಡೆ ಇನ್ಸರ್ಟ್ ಮಾಡ್ಕೋತೀನಿ. ಸೊ ಪೇಜ್ ಅಲ್ಲಿ ಬೇಡದೆಲ್ಲ ಇರೋ ಕಂಟೆಂಟ್ಸ್ ಎಲ್ಲ ನಾನು ಎಲ್ಲ ಹಾಕೊಂತೀನಿ ಅಂದ್ರೆ ಪೇಸ್ಟ್ ಬೋರ್ಡ್ ಅಲ್ಲಿ ಹಾಕೊಂತೀನಿ. ಸೊ ಈಗ ನನಗೆ 2-3 ಇಮೇಜಸ್ ಇದೆ ಅಂದ್ರೆ ಅಥವಾ ಕಂಟೆಂಟ್ ಇದೆ ಅಂದ್ರೆ ಪ್ರತಿಯೊಂದನ್ನು ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಪ್ಲೇಸ್ ಮಾಡಿರೋದನ್ನ ಆಬ್ಜೆಕ್ಟ್ಸ್ ಅಂತ ಹೇಳ್ತೀನಿ. ಸೊ ಇದನ್ನ ಪ್ರಾಪರ್ ಆಗಿ ಅಲೈನ್ ಮಾಡ್ಬೇಕು ಅಂದ್ರೆ ನಾವು ಗ್ರಿಡ್ಸ್ ಹಾಕೋತೀವಿ. ಗ್ರಿಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇವಾಗ ನನಗೆ ಕಾಣಿಸ್ದಲೇ ಇರೋ ನಾನ್ ಪ್ರಿಂಟಬಲ್ ಲೈನ್ಸ್ ನಾನು ಗ್ರಿಡ್ಸ್ ಅಥವಾ ಗೈಡ್ಸ್ ಅಂತ ಹೇಳ್ತೀವಿ. ಸೊ ಮಾರ್ಜಿನ್ ಇಂದ ಡ್ರ್ಯಾಗ್ ಮಾಡ್ಕೊಂಡ್ ಬಂದ್ರೆ ನನಗೆ ಒಂದು ಲೈಟ್ ಬ್ಲೂ ಕಲರ್ ಲೈನ್ ಬರುತ್ತೆ. ಲೈಟ್ ಬ್ಲೂ ಕಲರ್ ಲೈನ್ ನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ಬೋದಪ್ಪ ಅಂದ್ರೆ ಸೊ ನಾನು ಇಮೇಜ್ ನ ಕರೆಕ್ಟ್ ಆಗಿ ಒಂದು ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡ್ಬೋದು. ಈ ರೀತಿ ಪ್ಲೇಸ್ ಮಾಡೋದಕ್ಕೆ ನಾವು ಗೈಡ್ ಲೈನ್ಸ್ ನ ಯೂಸ್ ಮಾಡ್ತೀವಿ. ಬಟ್ ಇದು ನನಗೆ ಪ್ರಿಂಟ್ ಆಗಲ್ಲ. ಸೊ ಈ ಲೈನ್ ಬೇಡ ಅಂದ್ರೆ ಜಸ್ಟ್ ಡ್ರ್ಯಾಗ್ ಬ್ಯಾಕ್ ಮಾಡಿದ್ರೆ ಹೊರಟೋಗುತ್ತೆ ಮಾರ್ಜಿನ್ಗೆ. ಸೊ ಅದೇ ರೀತಿ ಇಲ್ಲಿ ಸ್ಕ್ರಾಲ್ ಬಾರ್ ಇದೆ, ನಾನು ಸ್ಕ್ರಾಲ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಮಾಡ್ತೀನಿ. ಸೊ ನಾನು ಯಾವ ಪೇಜ್ ಅಲ್ಲಿ ಇದ್ದೀನಿ ಅಂತ ನನ್ಗೆ ಇಲ್ಲಿ ಪೇಜ್ ನಂಬರ್ ಅಲ್ಲಿ ತೋರಿಸುತ್ತೆ. ಸೊ ನನ್ಗೆ ಇಲ್ಲೊಂದು ಪೇಜ್ ಬರುತ್ತೆ ಬಂದು ಎ ಮಾಸ್ಟರ್ ಅಂತ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಇವಾಗ ಎಲ್ಲಾ ಪೇಜ್ಗೂ ಕಾಮನ್ ಆಗಿ ಏನಾದ್ರು ಬೇಕಂದ್ರೆ ನಾನು ಅದನ್ನ ಎ ಮಾಸ್ಟರ್ ಅಲ್ಲಿ ಹಾಕೊಂತೀನಿ. ಫಾರ್ ಎಕ್ಸಾಂಪಲ್ ಹೆಡರ್ ಫೂಟರ್ ಎಲ್ಲಾನು ನಾನು ಎ ಮಾಸ್ಟರ್ ಹಾಕೊಂತೀನಿ. ಸೊ ಜನರಲ್ ಕಂಟೆಂಟ್ಸ್ ಎಲ್ಲ ನಾನು ಪೇಜಸ್ ಅಲ್ಲಿ ಹಾಕೋತೀನಿ. ಪೇಜ್ ನಂಬರ್ಸ್ ಪೇಜ್ ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಲೇಔಟ್ ಹೋಗಿ ಪೇಜಸ್ ಹೋಗಿ ಇಲ್ಲಿ ಆಡ್ ಪೇಜಸ್ ಅಂತ ಕೊಟ್ರೆ ನನಗೆ ಪೇಜಸ್ ಬರ್ತಾ ಹೋಗುತ್ತೆ. ಸೊ ನೀವು ಸ್ಕ್ರಾಲ್ ಮಾಡ್ಬೇಕಂದ್ರೆ ಇಲ್ಲಿ ಪೇಜ್ ಟೂಲ್ ಬಾರ್ ಹೋಗ್ಬಿಟ್ಟು ಯಾವ ಪೇಜ್ ಬೇಕು ಆ ಪೇಜ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಪೇಜ್ಗೆ ನೀವು ಹೋಗ್ತೀರಾ. ಸೊ ರಿಪೀಟೆಡ್ ಕಂಟೆಂಟ್ಸ್ ಬೇಕು ಅಂದ್ರೆ ಮಾತ್ರ ಎಲ್ಲಾ ಪೇಜಸ್ ಅಲ್ಲೂ ನಾವು ಅವಾಗ ಮಾಸ್ಟರ್ ಪೇಜ್ ನ ಯೂಸ್ ಮಾಡ್ತೀವಿ. ಈಗ ನಾನು ಇನ್ ಡಿಸೈನ್ ಅಲ್ಲಿ ಏನೇ ಒಂದು ಇಮೇಜ್ ನ ಅಥವಾ ಆಬ್ಜೆಕ್ಟ್ ನ ಡ್ರಾ ಮಾಡಿದ್ರೆ ಅದು ಪ್ರತಿ ಒಂದು ಫ್ರೇಮ್ ಅಲ್ಲಿ ಬರುತ್ತೆ. ಸೊ ಈ ಸ್ಮಾಲ್ ರೆಕ್ಟ್ಯಾಂಗಲ್ ಬಾಕ್ಸ್ ಇದೆಯಲ್ಲ ಇದನ್ನೆಲ್ಲ ನಾನು ಏನಂತ ಹೇಳ್ತೀನಪ್ಪ ಅಂದ್ರೆ ಆಂಕರ್ ಪಾಯಿಂಟ್ಸ್ ಅಂತ ಹೇಳ್ತೀನಿ. ಆಮೇಲೆ ಇನ್ ಡಿಸೈನ್ ಅಲ್ಲಿ ನನಗೆ ಇದೇ ಒಂದು ಕಾಮನ್ ಟೂಲ್ ಬಾರ್ ಅಥವಾ ಇದೇ ಒಂದು ಕಾಮನ್ ಮೆನ್ಯೂ ಅಲ್ಲ. ಸೊ ನನ್ನ ಅವಶ್ಯಕತೆಗೆ ತಕ್ಕನಂಗೆ ನಾನು ನನ್ನ ಮೆನ್ಯೂಸ್ ಟೂಲ್ ಬಾರ್ಸ್ ನೆಲ್ಲ ಚೇಂಜ್ ಮಾಡ್ಕೋಬಹುದು. ಹೇಗಪ್ಪ ಅಂದ್ರೆ ಇಲ್ಲಿ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆನ್ಯೂಸ್ ಇದೆ. ಲೈಕ್ ಪ್ರಿಂಟಿಂಗ್ ಯೂಸ್ ಮಾಡ್ತೀನಿ ಅಂದ್ರೆ ಪ್ರಿಂಟಿಂಗ್ ಅಂಡ್ ಪ್ರೂಫಿಂಗ್ ತಗೋಬಹುದು. ಬರೀ ಟೈಪಿಂಗ್ ಅಂದ್ರೆ ಟೈಪೋಗ್ರಫಿ ತಗೋಬಹುದು. ಎಸೆನ್ಷಿಯಲ್ಸ್ ತಗೋಬಹುದು. ಡಿಜಿಟಲ್ ಪಬ್ಲಿಷಿಂಗ್ ಅಂದ್ರೆ ಡಿಜಿಟಲ್ ಪಬ್ಲಿಷಿಂಗ್ ತಗೋಬಹುದು. ಸೊ ನೀವು ಯಾವ್ದು ತಗೋತೀರಾ ಅದ್ರ ಪ್ರಕಾರ ನಿಮ್ಮ ಮೋಡ್ ಮತ್ತೆ ಮೆನ್ಯೂನಲ್ಲಿ ಇರೋ ಕಮಾಂಡ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನು ಡಿಫಾಲ್ಟ್ ಆಗಿ ನ್ಯೂ ಇನ್ CS6 ತಗೊಂತೀನಿ. ಸೊ ನೀವು ವರ್ಕ್ ಮಾಡ್ಬೇಕಾದ್ರೆ ಇದೇ ಇಂಟರ್ಫೇಸ್ ತಗೊಂಡ್ರೆ ಸೊ ನನ್ನ ಸ್ಕ್ರೀನು ನಿಮ್ ಸ್ಕ್ರೀನು ಎರಡು ನೋಡೋದಕ್ಕೆ ಸೇಮ್ ಇರುತ್ತೆ. ನಾನು ಯೂಸ್ ಮಾಡ್ತಿರೋ ವರ್ಷನ್ ಬಂದು ಅಡೋಬ್ ಇನ್ಡಿಸೈನ್ CS6. CS ಅಂದ್ರೆ ಕ್ರಿಯೇಟಿವ್ ಸೂಟ್. ಅಡೋಬ್ ಅವ್ರು ಏನಪ್ಪಾ ಅಂದ್ರೆ ಲೈಕ್ ಎಷ್ಟೊಂದು ಪ್ಯಾಕೇಜ್ ಮಾಡಿ ಒಂದು ಸೂಟ್ ತರ ಮಾಡಿ ಅದರಲ್ಲಿ ಎಲ್ಲಾ ಪ್ಯಾಕೇಜಸ್ ಇನ್ಕ್ಲೂಡ್ ಮಾಡಿ ಒಂದೇ ಸರಿ ಬಿಟ್ಟಿದ್ದಾರೆ. ಅದನ್ನ ನಾವು ಅಡೋಬ್ ಮಾಸ್ಟರ್ ಕಲೆಕ್ಷನ್ ಅಂತ ಹೇಳ್ತೀವಿ. ಅಥವಾ CS ಅಂದ್ರೆ ಕ್ರಿಯೇಟಿವ್ ಸೂಟ್. ಅದ್ರೊಳಗಡೆ ಲೈಕ್ ಇನ್ ಡಿಸೈನು, ಇಲ್ಲಸ್ಟ್ರೇಟರ್, ಫೋಟೋಶಾಪ್, ಬ್ರಿಡ್ಜ್, ಅಕ್ರೋಬ್ಯಾಟ್ ರೀಡರ್ ಈ ರೀತಿ ಎಷ್ಟೊಂದು ಸಾಫ್ಟ್ವೇರ್ ಗಳಿರುತ್ತೆ. ಅದೆಲ್ಲ ಸೇರಿಸಿ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಕ್ರಿಯೇಟಿವ್ ಸೂಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಬಂದ್ಬಿಟ್ಟು ನನಗೇನಿರುತ್ತೆ ಮೆನ್ಯೂ ಬಾರ್ ಇರುತ್ತೆ. ಸೊ ಇಲ್ಲಿ ನಾನು ಯಾವ ತರ ಮೆನ್ಯೂ ಬೇಕು ಅಂತ ನಾನು ರಿಕ್ವೈರ್ಮೆಂಟ್ ತಕ್ಕನಂಗೆ ಚೇಂಜ್ ಮಾಡ್ಕೋಬಹುದು. ಅದಾದ್ಮೇಲೆ ಇದು ಬಂದು ಆಪ್ಷನ್ಸ್ ಬಾರ್. ಇದು ನೀವೇನಾದ್ರು ಒಂದು ಇಮೇಜ್ ಅಥವಾ ಆಬ್ಜೆಕ್ಟ್ ನ ಇನ್ಸರ್ಟ್ ಮಾಡಿದ್ರೆ ಅದರ ರಿಲೇಟೆಡ್ ಕಮಾಂಡ್ಸ್ ನನಗೆ ಆಪ್ಷನ್ ಬಾರ್ ಅಲ್ಲಿ ತೋರಿಸುತ್ತೆ. ಸೊ ಇದು ಲೆಫ್ಟ್ ಸೈಡ್ ಅಲ್ಲಿ ಇರೋದು ಬಂದು ಟೂಲ್ ಬಾರ್. ಟೂಲ್ ಬಾರ್ 2 ಲೈನ್ ಅಲ್ಲಿ ಬೇಕಂದ್ರೆ ಇಲ್ಲಿ ನನಗೆ ಡಬಲ್ ಆರೋ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ 2 ಲೈನ್ಸ್ ಅಲ್ಲಿ ನನಗೆ
ಟೂಲ್ ಬಾಕ್ಸ್ ತೋರಿಸುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಪೇನ್ಸ್ ಬೇಕಂದ್ರೆ ಆವಾಗ ನಾನು ವಿಂಡೋಗೆ ಹೋಗಿ ಪೇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ನನ್ನ ಪರ್ಟಿಕ್ಯುಲರ್ ಸ್ವಾಚ್ ಅಥವಾ ಬಾಕ್ಸ್ ಓಪನ್ ಆಗುತ್ತೆ. ವಿಂಡೋಗೆ ಹೋಗಿ ಕಲರ್ ಅಂದ್ರೆ ಕಲರ್ ಬಾಕ್ಸ್ ನನಗೆ ಓಪನ್ ಆಗುತ್ತೆ. ಸೊ ನನ್ನ ಕಲರ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ನಾನು ಇಲ್ಲಿ ಮಾಡ್ಕೋಬಹುದು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದೊಂದೇ ಟೂಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.